Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಸ್ಐಟಿ ತನಿಖೆ ಬಗ್ಗೆ ಟಿವಿ9ಗೆ ನಿವೃತ್ತ ಡಿವೈಎಸ್ಪಿ ಮೋಹನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಟೇಷನ್ನಲ್ಲಿ ಪಿಎಸ್ಐ ತನಿಖೆಯ ಮಾದರಿಯಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತೆ. ಅದನ್ನು ಹೊರತುಪಡಿಸಿ ವಿಶೇಷವಾಗಿ ಕಾನೂನಿನ ಅವಕಾಶ ಇಲ್ಲ ಅಂತ ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಸಂತ್ರಸ್ತರಿಗೆ ನೋಟಿಸ್ ಕೊಡಬಹುದಾ? ನೋಟಿಸ್ ಕೊಡ್ಬೋದು. ಸೆಕ್ಷನ್ 160 CRPC ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕೊಡಲಿಕ್ಕೆ ಅವಕಾಶ ಇದೆ. ತನಿಖಾಧಿಕಾರಿಗಳಿಗೆ ಸಾಕ್ಷಿಗಳಾಗಿ ತನಿಖಾಧಿಕಾರಿಗಳಿಗೆ ನೋಡ್ಕೊಂಡು ಕೊಡಬೇಕಾಗ್ತದೆ. ಯಾವ ಆಧಾರದ ಮೇಲೆ ಅವರು ನೋಟಿಸನ್ನು ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ವಿಡಿಯೋ ಪ್ರಕರಣದಲ್ಲಿ ಎಲ್ಲವೂ ಕೂಡ ಅವ್ರು ಹೇಳಿದರೆ 2736 ಎಷ್ಟು ವಿಡಿಯೋಗಳಿವೆ, ಕ್ಲಿಪ್ಪಿಂಗ್ಸ್ ಇವೆ, ಇಮೇಜಸ್ ಇದೆ ಅಂತ ಹೇಳಿದ್ದಾರೆ. ಆದರೆ ಅದನ್ನು ಅವರು ಫಸ್ಟು ಸತ್ಯಗಳೆಷ್ಟು ಸುಳ್ಳೆಷ್ಟು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ನಂತರ ಅವರು ನೋಟಿಸನ್ನು ಕೊಡಬೇಕಾಗ್ತದೆ. ಏಕಾಏಕಿ ಎಲ್ರಿಗೂ ಫೋಟೋ ನೋಡ್ಬಿಟ್ಟ ತಕ್ಷಣ ಕೊಡಲಿಕ್ಕಾಗಲ್ಲ. ಅದು ಮಾರ್ಫಿಂಗ್ ಆಗಿದೆಯೋ ಅಥವಾ ರಿಯಾಲಿಟಿ ಇದೆಯೋ ಒರಿಜಿನಲ್ಲ ಏನೋ ಅಂತ ತಿಳ್ಕೊಂಡು ಅದರ ಮೇಲೆ ಅದು ಖಚಿತವಾಗಿ ಪಡಿಸ್ಕೊಂಡು ಅವ್ರಿಗೆ ಒಂದು ನೋಟಿಸ್ ಕೊಡ್ಬೋದು ಅವರು. ನೋಟಿಸ್ ಕೊಡಲಿಕ್ಕೆ ಅವಕಾಶ ಇದೆ. CRPCನಲ್ಲೇ ಅವಕಾಶ ಇದೆ. 160 CRPC ಕೆಳಗಡೆ ಅವಕಾಶ ಇದೆ. ತಾಂತ್ರಿಕವಾಗಿ ಅಂತ ಅಂತಂದರೆ ಇಲ್ಲಿ ಏನು ತಾಂತ್ರಿಕತೆ ಅಂತಂದರೆ ಫಸ್ಟ್ ಆಫ್ ಆಲು ಇಲ್ಲಿ ಈ ವಿಡಿಯೋಗಳು ವೆದರ್ ಇಟ್ ಇಸ್ ಜಿನೈನಿಟಿ ಆರ್ ನಾಟ್ ಅಂತೇಳಿ ಕನ್ಫರ್ಮ್ ಆಗಬೇಕಾಗ್ತದೆ. ಒಂದು ಕನ್ಫರ್ಮ್ ಆದಮೇಲೆ ಅದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾದ್ರೆ ತಾಂತ್ರಿಕತೆಗೆ ಹೋಗಲಿಕ್ಕೆ ತಪ್ಪೇನಿಲ್ಲ. ತಾಂತ್ರಿಕತೆಯನ್ನು ಹೋಗಿ ಅಲ್ಲಿಂದ ಖಚಿತಪಡಿಸ್ಕೊಂಡು ತಾಂತ್ರಿಕತೆಯಿಂದ ಅದನ್ನು ರುಜುವಾತು ಮಾಡಲಿಕ್ಕೂ ಕೂಡ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಇದೆಲ್ಲನೂ ಒಪ್ಕೊಳ್ತಕ್ಕಂಥ ವಿಚಾರ ಇರ್ತಕ್ಕಂಥದ್ದು ಯಾರು ನೊಂದ ವ್ಯಕ್ತಿ ಇದ್ದಾರೆ, ವಿಕ್ಟಿಮ್ ಇದ್ದಾರೆ, ವಿಡಿಯೋದಲ್ಲಿ ಇದ್ದಾರಲ್ಲ ಅವ್ರು ಬೇಕೇ ಬೇಕಾಗ್ತದೆ. ಅದಕ್ಕೆ ಸರ್ಕಾರಿ ಅಧಿಕಾರಿ ಕೂಡ ಸಾಕ್ಷಿ ಅಂತ ಹೇಳ್ತಾರೆ ಹೊರತು ಸರ್ಕಾರಿ ಅಧಿಕಾರಿ ಅಂತೇಳಿ ಟ್ರೀಟ್ ಮಾಡಲಿಕ್ಕೆ ಬರೋಲ್ಲ ಅವ್ರನ್ನ. ಅವರು ಕೂಡ ಒಬ್ಬರು ಸಾಕ್ಷಿ ಆಗ್ತಾರೆ ಅಥವಾ ಒಂದು ನೊಂದ ವ್ಯಕ್ತಿ ಆಗಲೇಬೇಕಾಗ್ತದೆ. ಅವರು ಕೂಡ ಬಂದು ಮುಕ್ತವಾಗಿ ಒಂದು ಹೇಳಿಕೆ ಹೇಳಬೇಕಾಗ್ತದೆ. ಸರ್ಕಾರಿ ಅಧಿಕಾರಿ ಹೌದು ಅವರು ಕೂಡ ಮುಕ್ತವಾಗಿ ಹೇಳಬೇಕಾಗ್ತದೆ. ಅವ್ರನ್ನೂ ಕೂಡ ಬಲವಂತ ನೀವು ಫೋರ್ಸ್ ಮಾಡಲಿಕ್ಕೆ ಆಗಲ್ಲ. ಹೌದು, ಆರೋಪಿ ಹೇಳಿಕೆ ಮಾಡ್ತಾರೆ. CRPC 164 ಕೆಳಗಡೆ ಒಂದು CRPC ಹೇಳಿಕೆಗಳನ್ನ ಮಾಡ್ತಾರೆ. ಅದು ತಪ್ಪೊಪ್ಪಿಗೆ ಹೇಳಿಕೆ ಅಂತನಾದ್ರು ಮಾಡ್ಬೋದು ಅಥವಾ ಹೇಳಿಕೆ ಅಂತನಾದ್ರು ಮಾಡ್ಕೊಳ್ಬೋದು. ಅದು ಅವ್ರು ಬಂದು ಹೌದು ನಾನು ಮಾಡಿದ್ದೀನಿ ತಪ್ಪು ಅಂತ ಹೇಳಿದ್ರೆ ತಪ್ಪೊಪ್ಪಿಗೆ ಹೇಳಿಕೆ ಆಗ್ತದೆ. ಅಕಸ್ಮಾತ್ ಇಲ್ಲ ಅಂತಂದರೆ ಅದನ್ನು ಬರೀಕೆ ಹೇಳಿಕೆ ಅಂತೇಳಿ ಟ್ರೀಟ್ ಮಾಡಿ ಅವ್ರನ್ನ ಬಿಡಲಿಕ್ಕೆ ಯಾವುದೇ ರೀತಿ ಸಾಕ್ಷಿ ಆಧಾರ ಇಲ್ಲದೇ ಇರಬೇಕಾದ್ರೆ ಅವ್ರನ್ನ ಆರೋಪಿನ ಕರ್ಕೊಂಬತ್ತೀವಿ, ವಿಚಾರಣೆ ಮಾಡ್ತೀವಿ. ಆರೋಪಕ್ಕೆ ಪೂರಕವಾಗಿ ಸಾಕ್ಷಿಗಳು ಯಾವುದೂ ಇಲ್ಲ ಅಂತಂದರೆ ಆರೋಪಿನ ಬಿಟ್ಟು ಕಳಿಸ್ಲಿಕ್ಕೂ ಕೂಡ CRPC 169 ಕೆಳಗಡೆ ಅವಕಾಶ ಇದೆ. ಆದರೆ ಇಲ್ಲಿ ಆರೋಪಿ ಮೇಲೆ ಪ್ರೈಮ್ ಆಫೀಸಿ ರುಜುವಾತಾಗಿದ್ದರಿಂದ ಅವ್ರದ್ದೊಂದು ಸಹಜವಾಗಿ ಒಂದು ಹೇಳಿಕೆ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ವಿಡಿಯೋಗಳು ತೋರಿಸ್ತಾರೆ, ಸಾಕ್ಷಿಗಳು ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಬಿಡೋಕ್ಕೆ ಬರೋದಿಲ್ಲ ಅವ್ರನ್ನ. ಅವ್ರಿಗೆ ಏನು ಮಾಡಬೇಕು ಮುಂದಿನ ಕ್ರಮ ಮಾಡ್ತಾರೆ ತನಿಖಾಧಿಕಾರಿಗಳು. ನೋಟಿಸ್ ಕೊಟ್ಟ ತಕ್ಷಣ ನೋಟಿಸ್ ಅಂದರೆ ಇವರಿಗೆ ಪ್ರಕರಣ ದಾಖಲಾದ ಮೇಲೆ ಪ್ರೈಮ್ ಆಫೀಸಿ ಅಂತೇಳಿ ತನಿಖಾಧಿಕಾರಿಗೆ ಕಂಡು ಬಂದ ಸಂದರ್ಭದಲ್ಲಿ ಅಂದರೆ ಫಿರ್ಯಾದಿ ಕಂಪ್ಲೇಂಟ್ ಕೊಟ್ಟಂಥ ತಕ್ಷಣಕ್ಕೆ ಕಂಪ್ಲೇಂಟ್ಗೆ ಪೂರಕವಾಗಿ ಸಾಕ್ಷಿಗಳು ದೊರೆತಾಗ ಆರೋಪಿಗೆ ಅವರು ನೋಟಿಸ್ ಕೊಡಬಾರ್ದು ಅಂತೇನಿಲ್ಲ. ಕೊಟ್ಟ ತಕ್ಷಣ ಅವರು ಆರೋಪಿ ಬಂದು ಹಾಜರಾಗ್ಬೋದು ಅಥವಾ ಒಂದು ಟೈಮನ್ನು ಕೇಳ್ಬೋದು ಅಥವಾ ಆರೋಪಿಗೆ ಏನಾರೋ ಒಂದು ಭಯ ಉಂಟಾಗಿ ನನ್ನ ದಸ್ತಗಿರಿ ಮಾಡ್ತಾರೆ ಅಂತ ಅನಿಸೋ ಸಂದರ್ಭದಲ್ಲಿ ಅವರು ನ್ಯಾಯಾಲಯಕ್ಕೆ ಬೇಕಾದ್ರೆ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇಲ್ಲಿ ಏನಾಗ್ತದೆ ಅಂತ ಅಂದರೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಒಂದು ಕಾಲಾವಕಾಶವನ್ನು ಕೇಳಿದ್ದಾರೆ. ಕಾಲಾವಕಾಶ ಕೊಡೋದು ಬಿಡೋದು ತನಿಖಾಧಿಕಾರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಆರೋಪಿಗಳಿಗೆ ಸಮಯ ಕೇಳಿದರೆ SIT ಸಮಯ ನೀಡಬಹುದು, ಏನು ತೊಂದರೆ ಇಲ್ಲ, ಕೊಡ್ಬೋದು. ಒಂದು ಅವಕಾಶ ಕೊಡಲಿಕ್ಕೆ ತನಿಖಾಧಿಕಾರಿಗೆ ಅಧಿಕಾರ ಇದೆ ಅದು ಮಾಡಲಿಕ್ಕೆ. ಯಾವ ಸೆಕ್ಷನಲ್ಲಿ ಅಲ್ಲ ಅದು ತನಿಖಾಧಿಕಾರಿಗೆ ಅರೆಸ್ಟ್ ಮಾಡೋಕ್ಕಂಥ ಸಂದರ್ಭದಲ್ಲಿ ಪ್ರೈಮ್ ಆಫೀಸಿ ಇದೆ ಅಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಿಕ್ಕೂ ಕೂಡ ಅಧಿಕಾರ ಹೇಗಿದೆಯೋ ಅದೇ ರೀತಿ ಅವ್ರಿಗೆ ಒಂದು ಕಾಲಾವಕಾಶ ಕೇಳಿದಾರಲ್ಲ, ನಾನು ಬಂದು ಹೋಗಲಿಕ್ಕೆ ಹೊರಗಡೆ ಇದ್ದೀನಿ ಏನೋ ಸ್ಪೆಸಿಫಿಕ್ ರೀಸನ್ ಏನಾರು ಕೊಟ್ಟರೆ ಅವ್ರಿಗೆ ಒಂದು ಅವಕಾಶ ಇದೆ. ಅದಕ್ಕೆ ಪ್ರಾವಿಷನ್ ಅಂತೇನಿಲ್ಲ. ತನಿಖಾಧಿಕಾರಿ ಡಿಸ್ಕ್ರಿಷನರಿ ಪವರ್ ಅದು. ಆದರೆ ಅರೆಸ್ಟ್ ಮಾಡೋದಂತೂ ಕಂಪಲ್ಸರಿ ಇರುತ್ತೆ. ತನಿಖಾಧಿಕಾರಿಯ ಒಂದು ಹಿತಾಸಕ್ತಿ ಅದು, ಅವ್ರಿಗೆ ಬಿಟ್ಟಂಥ ಒಂದು ಅಧಿಕಾರ ಅದಷ್ಟೇ. SIT ತನಿಖೆ ಅಂತ ಅಂದರೆ ಈ ನಮ್ಮ CRPCನಲ್ಲಿ ಏನು ಸೆಕ್ಷನ್ 156 ಹಿಡಿದು 177 ತನಕ ಏನು ಪ್ರಾವಿಷನ್ ಇದೆಯೋ ಅದ್ರ ಕೆಳಗಡೆ ತನಿಖೆಯನ್ನು ಅವರು ಕೂಡ ಮಾಡಬೇಕಾಗ್ತದೆ. ಅವ್ರಿಗೇನು ವಿಶೇಷವಾದ ತನಿಖೆಯನ್ನು ಮಾಡಲಿಕ್ಕೆ ಬೇರೆ ಯಾವುದೇ ರೀತಿ ಕಾನೂನು ಸವಲತ್ತಿಲ್ಲ. CRPC ಕೆಳಗಡೆ ಏನು ಅವಕಾಶ ಇದೆಯೋ ಅದೇ ರೀತಿ ತನಿಖೆಯನ್ನು ಅವರು ಮಾಡಬೇಕಾಗ್ತದೆ. ಅಂದರೆ ಠಾಣೆಯಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ತನಿಖೆ ಮಾಡೋ ಅಧಿಕಾರ ಇದೆಯೋ ಅಂದರೆ SHO ನಾಟ್ ಬಿಲೋ ದ ರ್ಯಾಂಕ್ ಆಫ್ SHO ಅಂತೇನಿದೆಯಲ್ಲ ಅದ್ರ ಬಗ್ಗೆ ಅದೇ ರೀತಿ ತನಿಖೆಯನ್ನು ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಇದೆ.
ಇದೇನಂದರೆ ಅವರಿಗೆ ವಿಶೇಷ ತಂಡವಾಗಿ ವಿಶೇಷ ಪ್ರಕರಣಗಳಲ್ಲಿ ಮತ್ತು ಅವರಿಗೆ ಸರ್ಕಾರಕ್ಕೆ ಒಂದು ವಿಶೇಷವಾದ ಪ್ರಕರಣ ಅಂತ ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ಅದು ತನಿಖೆ ತಂಡವನ್ನು ನೇಮಿಸ್ತದೆ. ಅದು SP ಆದರೂ ಆಗಿರ್ಬೋದು ಅಥವಾ DIG ಆಗಿರ್ಬೋದು, DG ಆಗಿರ್ಬೋದು, ಯಾವ ರ್ಯಾಂಕಿನ ಅಧಿಕಾರಿಯನ್ನು ನೇಮಿಸ್ಬೋದು. ಬಟ್ ಅವ್ರು ತನಿಖೆ ಮಾಡೋ ರೀತಿ ಮಾತ್ರ ನಮ್ಮ CRPC ಸೆಕ್ಷನ್ 157 ಹೇಳಿದೆ, ಇದೇ ರೀತಿ ತನಿಖೆ ಮಾಡಬೇಕು ಅಂತೇಳಿ. ಆ CRPC 157 ಕೆಳಗಡೆ ತನಿಖೆಯನ್ನು ಮಾಡ್ತದೆ ಮತ್ತು ತನಿಖೆ ಹಂತಗಳನ್ನು CRPC 156 ಹಿಡಿದು CRPC 176ವರೆಗೆ ಏನು ಹೇಳಿದೆ ಅದರ ಕೆಳಗಡೆ ಮಾಡಬೇಕಾಗ್ತದೆ ಅವರು. ಅದರೇನು ಬೇರೆ ವಿಶೇಷವಾದೇನು ಅಧಿಕಾರ ವ್ಯಾಪ್ತಿ ಅವರಿಗೆ CRPCನಲ್ಲಿ ಕೊಟ್ಟಿಲ್ಲ ಅವರಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.